ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೀನ್ ರಾಶಿಯವರ ಆಗಸ್ಟ್ ಮಂತ್ನ ಲವ್ ಲೈಫ್ ರೀಡಿಂಗ್ ವಿತ್ ಜನರಲ್ ರೀಡಿಂಗ್ ಎರಡನ್ನೂ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಶನಿ ನಿಮ್ಮ ರಾಶಿಯಲ್ಲೇ ಜುಲೈ 27 ಡಿಸೆಂಬರ್ 11 ವಕ್ರಿ ಆಗಿದ್ದಾನೆ. ಸೊ ಇದರಿಂದ ಏನು ಅಂದರೆ ಅಶಾಂತಿ ಇರುತ್ತೆ ನಿಮ್ಮ ಮನೆಯಲ್ಲಿ, ಮನಸ್ಸಲ್ಲೂ ಅಂತ ಹೇಳ್ತೀನಿ. ಹೊಸ ಕೆಲಸ ಏನೋ ನಡೀತು, ಅದು 16th ಜುಲೈಯಿಂದನೇ ಹೊಸ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಹಿಂದೆ ನಿಮಗೆ ನ್ಯೂ ಆಪರ್ಚುನಿಟೀಸ್ ಸಿಕ್ಕಿತ್ತು, ಟ್ರಾವೆಲ್ ಮಿಸ್ ಆಪರ್ಚುನಿಟೀಸ್ ಆಗಿದ್ದರೆ ಮತ್ತೆ ನಿಮಗೆ ಹೊಸ ಆಪರ್ಚುನಿಟೀಸ್ ಸಿಗುವಂಥ ಚಾನ್ಸಸ್ ಇದೆ. ಯಾರಾದರೂ ನಿಮ್ಮ ಹತ್ರ ದುಡ್ಡು ಕೇಳಿದರೆ, ಸೊ ಇವಾಗ ಏನಾದರೂ ನೀವು ಹಣನ ಯಾರಿಗಾದ್ರೂ ಸಹಾಯ ಅಂತ ಕೊಟ್ಟರೆ ವಾಪಸ್ ಲೈಫ್ ಲಾಂಗ್ ಬರಲ್ಲ ಅಂತ ನಾನು ಹೇಳ್ತೀನಿ. ಬಟ್ ಹೆಲ್ತ್ ಇಶ್ಯೂಸ್ನು ನಾನು ಹೇಳ್ತೀನಿ. ಇಟ್ಸ್ ಲೈಕ್ ಮೀನ್ ರಾಶಿನ ನಾವು ನಿಂತ ನೀರು ಅಂತ ಹೇಳ್ತೀವಿ, ಸ್ಮೆಲ್ ಬರ್ತಾ ಇರೋ ನೀರು ಅಂತ ಕರಿತೀವಿ. ಸೊ ಕರ್ಮ ಅಂತ ಹೇಳ್ತೀವಿ ನಾವು. ನೀವು ಒಳ್ಳೆ ಕರ್ಮನ ಮಾಡಿದರೆ ಒಳ್ಳೆ ರಿಸಲ್ಟ್ ಅಂತ ಹೇಳ್ತೀನಿ ಮೀನ್ ರಾಶಿಯವ್ರಿಗೆ. ಬಿ ವೆರಿ ಕೇರ್ಫುಲ್ ಅಂತಲೂ ನಾನು ಹೇಳ್ತೀನಿ. ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಸ್ಪೆಷಲಿ ಮೀನ್ ರಾಶಿಯವ್ರಿಗೆ, ಸೊ ಫಸ್ಟ್ ಕಾರ್ಡ್ ಈಸ್ ಕ್ವೀನ್ ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಸೊ ಮೇ ಬಿ ಡಿಸ್ಟರ್ಬೆನ್ಸ್ ಇದ್ದರೆ ಕ್ಷಮಿಸಿ ನನಗೆ. ಮೇ ಬಿ ಏರೀಸ್ ಅಥವಾ ಸೆಜಿಟೇರಿಯಸ್, ಧನುರಾಶಿ ಅಥವಾ ಮೇಷರಾಶಿಯವ್ರ ಜೊತೆ ಕನೆಕ್ಟ್ ಆಗಿದ್ರು ಕ್ವೀನ್ ಆಫ್ ವಾಂಡ್ಸ್ ಫಸ್ಟ್ ಕಾರ್ಡ್ ಬಂದಿರುತ್ತೆ. ಸೆಕೆಂಡ್ ಕಾರ್ಡ್ ಪೇಜ್ ಆಫ್ ಕಪ್ಸ್ ಬಂದಿದೆ. ಫಾಸ್ಟ್ ಲವ್ ಆಫರ್ ಕಮ್ಮಿಂಗ್, ಅಂದರೆ ಫಾಸ್ಟಲ್ಲಿ ನಿಮಗೆ ಬ್ರೇಕಪ್ ಆಗಿದ್ದರೆ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ಬರ್ತಾನೆ, ರೀಕನ್ಸಿಲೇಷನ್ ಅಂತ ಹೇಳ್ತೀನಿ. ಬಟ್ ಡಿಫ್ರೆನ್ಸ್ ಏನು ಅಂದರೆ, ನೀವು ಇವಾಗ ನಿಮ್ಮ ಕೆರಿಯರ್ ಕಡೆ ಫೋಕಸ್ ಮಾಡಬೇಕು, ಸ್ಟಡೀಸ್ ಕಡೆ ಫೋಕಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸ್ಟ್ರಾಂಗ್ ಆಗಿ. ಪೇಜ್ ಆಫ್ ಕಪ್ಸ್ ಅಂದರೆ ಅಪೋಲಜಿ ಅಂತ ಹೇಳ್ತೀವಿ. ಅಪೋಲಜಿ ಮೆಸೇಜ್ ಆಗಿರ್ಬೋದು, ಸಾರಿ ಕೇಳ್ಬೋದು, ಡೈರೆಕ್ಟಾಗೇ ಕೇಳ್ಬೋದು, ಕಾಲ್ ಮಾಡ್ಬೋದು. ಥರ್ಡ್ ಕಾರ್ಡ್ ನನಗೆ 10 ಆಫ್ ಕಪ್ಸ್ ಇದೆ. ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀನಿ. ಯೂಶಲಿ ಶನಿ ವಕ್ರಿ ಆಗಿದ್ರು ನಿಮಗೆ ಒಂದು ಲೆವೆಲಲ್ಲಿ ನಾನು ಹೇಳಿದ್ದೆ ಹೊಸ ಆಪರ್ಚುನಿಟೀಸ್ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ. ಸೊ ಫೋರ್ತ್ ಕಾರ್ಡ್ ಹರ್ಮೆಟ್ ಕಾರ್ಡ್ ಬಂದಿದೆ. ಹರ್ಮೆಟ್ ಕಾರ್ಡ್ ಕನ್ಯಾ ರಾಶಿನ ರೀಪ್ರೆಸೆಂಟ್ ಮಾಡುತ್ತೆ. ಸೆಲ್ಫ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ ನಾವು. ವೆದರ್ ಈ ವ್ಯಕ್ತಿ ನನಗೆ ರೈಟ್ ಪರ್ಸನ್ನ ಇಲ್ವಾ ಅಂತ ನಿಮಗೆ ನೀವೇ ಯೋಚನೆ ಮಾಡಿ, ನೀವು ಅವ್ರಿಗೆ ರೈಟ್ ಪರ್ಸನ್ನ ಅಂತ ಯೋಚನೆ ಮಾಡಿ. ಮೇ ಬಿ ನಿಮಗೆ ಹೊಸ ಲವ್ ಆಫರ್ ಏನು ಬರುತ್ತೆ, ನ್ಯೂ ಪರ್ಸನ್ ಏನು ಬರ್ತಾನೆ, ಅವ್ರನ್ನ ನೀವು ರಿಜೆಕ್ಟ್ ಮಾಡೋ ಚಾನ್ಸಸ್ ಇದೆ. ವೈಸ್ ವರ್ಸ ನೀವು ಯಾರಿಗಾದರೂ ಅಪ್ರೋಚ್ ಮಾಡಿದರೆ ಅವರು ರಿಜೆಕ್ಟ್ ಮಾಡ್ಬೋದು. ಫಿಫ್ತ್ ಕಾರ್ಡ್ ನನಗೆ 5 ಆಫ್ ಕಪ್ಸ್ ಕಾರ್ಡ್ ಬಂದಿದೆ. 5 ಆಫ್ ಕಪ್ಸ್ ಈಸ್ ಲೈಕ್ ಮೆಚ್ಯೂರ್ ಇನಫ್ ಎನರ್ಜಿ ಅಂತ ಹೇಳ್ತೀವಿ. ಬಟ್ ರೈಟ್ ನಾವು ಏನಂದರೆ ಸ್ಟ್ರಗ್ಲಿಂಗ್, ಫೈನಾನ್ಷಿಯಲಿ ಸ್ಟ್ರಗಲ್ ಇದೆ. ಬಿಕಾಸ್ ಸಿಕ್ಸ್ತ್ ಕಾರ್ಡ್ 5 ಆಫ್ ಪೆಂಟಿಕಲ್ಸ್ ಬಂದಿದೆ. 5 ಆಫ್ ಪೆಂಟಿಕಲ್ಸ್ ಏನಂದ್ರೆ ಬರೋ ಸ್ಯಾಲ್ರಿ ಆಗಿರ್ಬೋದು, ಬರೋ ದುಡ್ಡು ಆಗಿರ್ಬೋದು, ಏನೋ ಒಂದು ದುಡ್ಡು ನಿಮ್ಗೆ ಬರಬೇಕು, ಅದು ಬರ್ತಾ ಇಲ್ಲ. ಅದು ಬಂದಿಲ್ಲ ಅಂದರೆ ಫೈನಾನ್ಷಿಯಲಿ ತುಂಬ ಸ್ಟ್ರಗಲ್ ನಡೀತಾ ಇದೆ. ವಾಯ್ಸ್ ವರ್ಸ ರೀಡಿಂಗ್ ಇದು ನಿಮಗೂ ಅದರ್ ಪರ್ಸನ್ಗೂ ಅಂತ ಹೇಳ್ತೀನಿ. 7th ಕಾರ್ಡ್ ಸ್ಟಾರ್ ಕಾರ್ಡ್ ಬಂದಿದೆ. ಸ್ಟಾರ್ ಕಾರ್ಡ್ ಈಸ್ ಕುಂಭರಾಶಿನ ರೀಪ್ರೆಸೆಂಟ್ ಮಾಡುತ್ತೆ. ಸೊ ಮೇ ಬಿ ಟ್ರಿಗರಿಂಗ್ ಸಮಥಿಂಗ್ ಅಂತ ಹೇಳ್ತೀವಿ. ನೀವು ಅದರ್ ಪರ್ಸನ್ನ ಟ್ರಿಗರ್ ಮಾಡ್ತಾಯಿದ್ರು, ಅದರ್ ಪರ್ಸನ್ ಫ್ಯಾಮ್ಲಿಯವ್ರು ನಿಮಗೆ ಟ್ರಿಗರ್ ಮಾಡ್ತಾಯಿದ್ರು, ಗೊತ್ತಿಲ್ಲ ನನಗೆ. ಮೀನ್ ರಾಶಿಯವ್ರಿಗೆ ದೇರ್ ಈಸ್ ಸಮಥಿಂಗ್ ಟ್ರಿಗರಿಂಗ್ ಅಂತ ಹೇಳ್ತೀನಿ. ಮೇ ಬಿ ಏನೋ ಒಂದು ಹೀಲ್ ಆಗಬೇಕು ಅಂತ ಟ್ರೈ ಮಾಡ್ತಾಯಿದ್ರು. ಬಟ್ ಹೀಲ್ ಆಗೋಕ್ಕೆ ನಿಮ್ಗೆ ಸುತ್ತ ಇರೋ ಜನಗಳು ಆ ಫಾಸ್ಟ್ ಟ್ರಾಮಾಯಿಂದ ಹೀಲ್ ಆಗೋಕ್ಕೆ ಬಿಡ್ತಾ ಇಲ್ಲ ನಿಮಗೆ. ಪದೇ ಪದೇ ಅದನ್ನು ಕೆದಕ್ತಾ ಇದ್ದಾರೆ ಅಂತ ಹೇಳ್ಬೋದು. ವೆಕೇಷನ್ಗೆ ಹೋಗಿರ್ಬೋದು. ಬಟ್ ಕೇರ್ಫುಲ್. ಮೂನ್ ಕಾರ್ಡ್ ಇದೆ, ಲಾಸ್ಟ್ ಕಾರ್ಡ್ ಹಿಡನ್ ಥಿಂಗ್ಸ್. ನೀವು ಯಾರಿಂದನಾದರೂ ಏನಾದರೂ ಮುಚ್ಚಿಟ್ಟಿದ್ರೆ, ಥರ್ಡ್ ಪಾರ್ಟಿ ನಿಮ್ಮ ಲೈಫಲ್ಲಿದ್ದು ನಿಮ್ಮ ವೈಫ್ ಹಸ್ಬೆಂಡ್ಗೆ ನೀವು ಮೋಸ ಮಾಡ್ತಾಯಿದ್ರೆ ಖಂಡಿತ ಅದು ಹೊರಗಡೆ ಬರೋ ಅಂಥ ಚಾನ್ಸಸ್ ಇದೆ. ನಾನು ಹೇಳಿದ್ದೀನಿ, ಲಾಯಲ್ ಆಗಿರಿ, ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ರಾಶಿಲಿ ಶನಿ ವಕ್ರಿ ಆಗ್ತಾ ಇದೆ. ನೀವು ಎಷ್ಟು ನಿಯತ್ತಾಗಿ ಕೆಲಸ ಮಾಡ್ತೀರಾ, ನೀವು ಕೆಲಸ ಮಾಡೋ ಜಾಗದಲ್ಲಿ ಎಷ್ಟು ನಿಯತ್ತಾಗಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರ್ತೀರ, ಅಷ್ಟು ನೀವು ಬದುಕೋತೀರ. ಇಲ್ಲಾಂದರೆ ಜಗತ್ತಲ್ಲಿ ಇರುವಂಥ ಎಲ್ಲ ಬ್ಲೇಮ್ಸು, ಎಲ್ಲ ಅವಮಾನ, ಎಲ್ಲ ಕಷ್ಟ, ಎಲ್ಲ ಕಣ್ಣೀರು, ನನಗೆ ಲೈಫೇ ಸಾಕು ಅನ್ನೋ ಲೆವೆಲಿಗೆ ನಿಮಗೆ ಚಾಲೆಂಜಸ್ನ ತಂದೊಡ್ತಾನೆ. ನಾನು ಮುಂಚೆನೇ ಹೇಳ್ತಾ ಇದ್ದೀನಿ, ಇನ್ನು ಫ್ಯೂಚರಲ್ಲೂ ನೀವು ಇದನ್ನು ನನ್ನ ಸಜೆಷನ್ಸ್ ಅಂತ ತೊಗೊಳ್ಬೋದು. ಬಿಕಾಸ್ ಟವರ್ ಕಾರ್ಡ್ ಕೂಡ ಇದೆ. ಟ್ರಾನ್ಸ್ಫರ್ಮೇಷನ್ ಕಾರ್ಡ್ ಅನ್ನೋದಕ್ಕಿಂತಲೂ ಲೈಫ್ನ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೀನಿ ಟವರ್ ಕಾರ್ಡ್. ಇನ್ ಕೇಸ್ ನೀವು ಮ್ಯಾರಿಡ್ ಆಗಿದ್ರೆ ಡಿವೋರ್ಸ್ ಆ್ಯಂಡ್ ಸಪ್ರೇಷನ್ ಆಗೋ ಚಾನ್ಸಸ್ ಕೂಡ 99% ಇದೆ. ಆಲ್ರೆಡಿ ಡಿವೋರ್ಸ್ ನಡೀತಾ ಇರ್ಬೋದು ಮೀನ್ ರಾಶಿಯವ್ರಿಗೆ. ಪ್ಯಾಚಪ್ ಆಗ್ತೀನಿ ಅಂದರೆ ಖಂಡಿತವಾಗ್ಲೂ ಪ್ಯಾಚಪ್ ಆಗಿಬಿಡಿ ಅಂತ ನಾನು ಹೇಳ್ತೀನಿ. ಮಿಸ್ ಆಪರ್ಚುನಿಟೀಸ್ ಅಂತ ಹೇಳಿದ್ದೀನಿ, ಇದಕ್ಕೂ ಅದು ಅನ್ವಯಿಸುತ್ತೆ. ಈ ಟೈಮಲ್ಲಿ ಏನಾದರೂ ನೀವು ಆ ಆಪರ್ಚುನಿಟೀಸ್ನ ಮಿಸ್ ಮಾಡಿಕೊಂಡ್ರೆ, ನಾನು ಸೆಕೆಂಡ್ ಆಪ್ಷನ್ನ ನೋಡ್ಕೊಳ್ತೀನಿ ಅಂದರೆ ಯಾರೂ ಪರ್ಫೆಕ್ಟ್ ಆಗಿರಲ್ಲ. ಯು ಮೇ ಬಿ ರಿಗ್ರೆಟ್. ಆಲ್ರೆಡಿ
ರಿಗ್ರೆಟ್ ಮಾಡ್ಕೊಳ್ತಾ ಇದ್ದೀರಾ, ಒನ್ ಆಫ್ ಯು ಆರ್ ಗುಡ್, ನೀವು ನಿಮ್ಮ ಲೈಫಲ್ಲಿ ಚೆನ್ನಾಗಿದ್ದೀರಾ, ಒನ್ ಆಫ್ ಯು ಆರ್ ರಿಗ್ರೆಟಿಂಗ್ ಮಿಸ್ ಆಪರ್ಚುನಿಟೀಸ್ ಬಗ್ಗೆ ರಿಗ್ರೆಟ್ ಮಾಡ್ಕೋತಿದ್ದೀರಾ ಅಂತ ಹೇಳ್ತೀನಿ. ಸಮಥಿಂಗ್ ಈಸ್ ಕಮ್ಮಿಂಗ್ ಬ್ಯಾಕ್, ಸೈಕಲ್ ಕಮ್ಮಿಂಗ್ ಬ್ಯಾಕ್. ಹಳೆ ಪರ್ಸನ್ ಆಗಿರ್ಬೋದು, ಹಳೆ ಸಿಚುವೇಶನ್ ಆಗಿರ್ಬೋದು, ಹಳೆ ರಿಲೇಟಿವ್ಸ್ ಆಗಿರ್ಬೋದು, ಏನೋ ಒಂದು ಜಗಳ ಕನ್ಫ್ಲಿಕ್ಟ್ಸ್ ಆಗಿತ್ತು, ಮತ್ತೆ ಪ್ಯಾಚಪ್ ಆಗ್ತಾ ಇದ್ದೀರಾ. ಬಿ ಕೇರ್ಫುಲ್. ನಿಮ್ಮ ಮನೆ ಸಾಮಾನು, ಥಿಂಗ್ಸು, ಕೀ, ಎನಿಥಿಂಗ್, ನೀವು ಪಕ್ಕದ ಮನೆಯವ್ರ ಕೀ ಕೊಟ್ಟು ಹೋಗ್ತೀರಾ, ಎಲ್ಲಿಗಾದ್ರೂ ಊರಿಗೆ ಹೋಗ್ತೀರಾ, ಮನೆ ಕಳ್ತನ ಆಗ್ಬೋದು, ಸಮಥಿಂಗ್ ವಿಲ್, ಬೈಕ್ ಕಳ್ತನ ಆಗ್ಬೋದು, ವೆಹಿಕಲ್ ಕಳ್ತನ ಆಗಿರ್ಬೋದು, ನಿಮಗೆ ಗೊತ್ತಿರೋ ವ್ಯಕ್ತಿನೇ, ನಿಮ್ಮ ಮನೇಲಿರೋ ವ್ಯಕ್ತಿನೇ ನಿಮ್ಮ ದುಡ್ಡನ್ನ ತೊಗೊಳ್ತಾ ಇರ್ಬೋದು. ಕೇರ್ಫುಲ್ಲಾಗಿರಿ. ಇಟ್ಟಿರೋ ಸಾಮಾನು ಆ ಜಾಗಕ್ಕೆ ಇಲ್ಲದೇ ಇರ್ಬೋದು. ಸೊ ಯಾರ ಮೇಲಾದರೂ ಡೌಟ್ ಬಂದರೆ ಖಂಡಿತವಾಗ್ಲೂ ಸ್ವಲ್ಪ ನಿಧಾನಕ್ಕೆ, ತಾಳ್ಮೆಯಿಂದ, ದೂರದಿಂದ ಒಂದು 3 ದಿನ ಸ್ಪೈ ಮಾಡಿ ನೋಡಿ ಅವ್ರ ನಡವಳಿಕೆನ, ಅದಾದಮೇಲೆ ವಿಚಾರಣೆ ಮಾಡಿ ಅಂತ ಹೇಳ್ತೀನಿ. ಇನ್ ಕೇಸ್ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ ಅದಕ್ಕೆ. ಸೊ ಮೆಡಿಟೇಷನ್ನ ಮಾಡಿ ಮಲಗೋವಾಗ ಕಾಲನ್ನ ತೊಳ್ಕೊಂಡ್ಬಿಟ್ಟು ಮಲಗಿ ಅಂತ ಹೇಳ್ತೀನಿ. ಬಿಕಾಸ್ ಸಮ್ ಪೀಪಲ್ ಆರ್ ಎಕ್ಸ್ಪೀರಿಯನ್ಸಿಂಗ್ ವೆರಿ ಬ್ಯಾಡ್ ಸಿಚುವೇಶನ್ ಇಲ್ಲಿ ಅಂತ ಅನಿಸುತ್ತೆ ನನಗೆ. ಥ್ಯಾಂಕ್ ಯು.